ವಸುದೇವಾಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಈ ಒಂದು ಕಾರ್ತಿಕ ಮಾಸ ಅಂತ ನಾವು ವಿಶೇಷವಾಗಿ ದೀಪಾರಾಧನೆಯನ್ನು ಪ್ರತಿದಿನ ಮಾಡ್ತೀವಿ. ಅದರಲ್ಲೂ ವಿಶೇಷವಾಗಿ ಸಂಜೆ ದೀಪಾರಾಧನೆಯಲ್ಲಿ ವಿಶೇಷತೆಯನ್ನು ಕಂಡುಕೊಂಡಿರ್ತೀವಿ. ಆದರೆ ಇನ್ನೂ ಹೆಚ್ಚಿನವರಿಗೆ ಈ ಒಂದು ಕಾರ್ತಿಕ ಮಾಸನ ಆಚರಣೆ ಮಾಡ್ತಕ್ಕಂಥದ್ದು ಮತ್ತು ಈ ಕಾರ್ತಿಕ ಮಾಸವನ್ನು ಏನಂತ ಕರೀತಾರೆ ಅಂತಕ್ಕಂಥದ್ದು ಗೊತ್ತಿರೋದಿಲ್ಲ. ಆದರೆ ಈ ಕಾರ್ತಿಕ ಮಾಸದಲ್ಲಿ ದಾಮೋದರ ಮಾಸ ಅಂದರೆ ಕಾರ್ತಿಕ ದಾಮೋದರ ಮಾಸ ಅಂಥೇಳಿ ಕರೀತಾರೆ. ದಾಮೋದರ ಅಂದರೆ ಯಾರು? ಮಹಾವಿಷ್ಣು. ಅಂಥ ಮಹಾವಿಷ್ಣುವಿನ ಸ್ಮರಣೆ ಮಾಡಿ ದೀಪವನ್ನು ಹಚ್ಚಿ ಮಹಾವಿಷ್ಣುವಿನ ಒಂದು ಚಿತ್ರಪಟದ ಹತ್ರ ಅಥವಾ ವಿಗ್ರಹದ ಹತ್ರ ದೀಪವನ್ನು, ತುಪ್ಪದ ದೀಪವನ್ನು ಹಚ್ಚತಕ್ಕಂಥದ್ದು. ದಾಮೋದರ ಅಷ್ಟಕ ಅಂಥೇಳಿ ಒಂದು ಮಂತ್ರ ಇರುತ್ತೆ. ಆ ದಾಮೋದರ ಅಷ್ಟಕವನ್ನು ಮಹಾವಿಷ್ಣುವಿನಿಗೆ ಕೇಳಿಸ್ತಕ್ಕಂಥದ್ದು. ಅಂದರೆ ತಮಗೆ ಮಂತ್ರ ಬಂದಿಲ್ಲ ಅಂದರೂ ಸಹ ಈಗ ಎಲ್ಲ ಯೂಟ್ಯೂಬ್ ಚಾನಲ್ಗಳಲ್ಲಿ ಈ ಒಂದು ದಾಮೋದರ ಅಷ್ಟಕ ಸಿಗುತ್ತೆ. ಅದನ್ನು ಕೇಳಿ ದೀಪವನ್ನು ಹಚ್ಬೋದು. ಇಂತಹ ಕಾರ್ತಿಕ ಮಾಸದಲ್ಲಿ ಬರ್ತಕ್ಕಂಥ ದಾಮೋದರ ಮಾಸ ಅಂತ ಏನು ಕರಿತೀವಿ, ಇದರಲ್ಲಿ ಮಹಾವಿಷ್ಣುವಿನ ಒಂದು ಅನುಗ್ರಹನ ಪಡ್ಕೊಳ್ಬೋದು. ಮಹಾವಿಷ್ಣು ಅಂದೊಡನೆ ಎಲ್ಲರೂ ಈ ಕಾರ್ತಿಕ ಮಾಸದಲ್ಲಿ ಶಿವನಿಗೆ ಮಾತ್ರ ಮೀಸಲಿಡ್ತಕ್ಕಂಥ ಕಾರ್ತಿಕ ಮಾಸ ಅಂತ ಹೇಳಿ ತಪ್ಪು ತಿಳುವಳಿಕೆ ಇದೆ. ಈ ಒಂದು ಕಾರ್ತಿಕ ಮಾಸ ಶಿವನೂ ಸಹ ಮಹಾವಿಷ್ಣುಗೆ ಪೂಜೆಯನ್ನು ಸಲ್ಲಿಸ್ತಾರೆ, ಮಹಾವಿಷ್ಣುವಿನ ಪೂಜೆಯನ್ನು ಸಹ ಮಾಡ್ತಾರೆ. ಅದೇ ರೀತಿ ಮಹಾವಿಷ್ಣು ಶಿವನಿಗೆ ಪೂಜೆಯನ್ನು ಮಾಡ್ತಾರೆ. ಅವರಿಬ್ಬರಲ್ಲೇ ಭೇದ ಭಾವ ಇಲ್ಲದೆ ಇರುವಾಗ ನಾವು ಮನುಷ್ಯರು, ನಮಗೆ ಯಾವುದೇ ಭೇದ ಭಾವವೂ ಇಲ್ಲ. ಹಾಗಾಗಿ ಶಿವನನ್ನು ಸಹ ಸ್ಮರಣೆ ಮಾಡ್ಬೋದು, ವಿಷ್ಣುವನ್ನು ಸಹ ಸ್ಮರಣೆ ಮಾಡ್ಬೋದು. ಇಂತಹ ದಾಮೋದರ ಮಾಸವನ್ನು ನಮ್ಮ ಒಂದು ಕೃಷ್ಣನ ಸನ್ನಿಧಾನದಲ್ಲಿ ನಾವು ಮಾಡಿರ್ತಕ್ಕಂಥದ್ದು ನಮ್ಮ ಎಷ್ಟೋ ಜನ್ಮದ ಸುಕೃತ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀಕೃಷ್ಣ ಅರ್ಪಣಮಸ್ತು.